ಬಂದ್ರೆ ಇದರಲ್ಲಿ ಐಸ್ ಆಗಿದೆ ಅಂತ ಲೆಕ್ಕ. 9 ರಿಂದ 13 ತನಕ ನಾವು ಅದು ಮೇಂಟೈನ್ ಮಾಡ್ತೇವೆ. ಇಲ್ಲಿಂದ ಸೆಕ್ಷನ್ ಮಾಡಿ ಇಲ್ಲಿಂದ ನಾವು ಸೀದಾ ಕಂಪ್ರೆಷನ್ ಮೂಲಕ ಮೇಲೆ ಕೊಡ್ತೇವೆ. ಇದರ ಒಳಗೆ ಅಮೋನಿಯಾ ಉಂಟು, ಅಮೋನಿಯಾ ಗ್ಯಾಸ್ ಉಂಟು. ಓಕೆ ಓಕೆ. ಈ ಕೋಲ್ಡ್ ಮಾಡೋದು. ಇದು ಟೋಟಲ್ ಇದು ಎಷ್ಟು? 700 ಕ್ಯಾನ್ ಉಂಟು ಟೋಟಲ್. ಇದು ಪೂರ್ತಿ. ಇದರಲ್ಲಿ ನಮ್ಮ ಡಿಸೆಂಬರ್ ಬ್ಯಾನ್ ಪೀರಿಯಡ್ ಮಾತ್ರ ನಮ್ಗೆ ರಜಾ ದಿವಸ ಅಷ್ಟೇ, 2 ತಿಂಗಳ ರಜಾ ದಿವಸ. ಅಂದ್ರೆ ಈಗ ನಿಮ್ದು ಟೋಟಲ್ ಇಯರ್ಲಿ ಎಷ್ಟು? 10 ಮಂತ್ಸ್ ನಾವು ವರ್ಕ್ ಮಾಡ್ತೇವೆ. 10 ತಿಂಗಳು. ಬಿರುಗಾಳಿ ಬಂದ್ರೆ ಹೋಗೋದಕ್ಕೆ ಆಗಲ್ಲ. ಇದು ಆಕ್ಚುಲಿ ಟೋಟಲ್ ಎಂತ ಹೀಟ್ ಎಕ್ಸ್ಚೇಂಜ್ ಇದು ಸಿಸ್ಟಮ್ ಇದು. ಅಂದ್ರೆ ಇದರದ ನೀರು ನಾವು ಅಮೋನಿಯಾ ಮೂಲಕ ಹೀಟ್ ಅನ್ನು ಅಬ್ಸರ್ವ್ ಮಾಡಿ ಮೇಲೆ ಹೋಗಿ ಅದನ್ನು ಪುನಃ ಕೂಲ್ ಮಾಡಿ ಲಿಕ್ವಿಡ್ ಮಾಡಿ ಮತ್ತೆ ವೆಪರ್ ಆಗ್ತದೆ. ಯಾವ್ದ್ರಲ್ಲಿ ಎಕ್ಸ್ಪಾನ್ಷನ್ ವಾಲ್ ಅಂತ ಉಂಟು, ಆ ವಾಲ್ ಅಲ್ಲಿ ವೆಪರ್ ಆಗ್ತದೆ. ವೆಪರ್ ಆದಾಗ ಕೋಲ್ಡ್. ಇದಕ್ಕೂ ಇವಾಗ ಏನೋ ಟೆಂಪರೇಚರ್ ಸೆಟ್ ಮಾಡಿರ್ತೀರಾ? ಟೆಂಪರೇಚರ್ ಅಂದ್ರೆ ಟೆಂಪರೇಚರ್ ಇಲ್ಲ, ಇದು ಐಸ್ ಇದಾಗ ಗೊತ್ತಾಗುತ್ತೆ. ಇದರ ಟೆಂಪರೇಚರ್ ನಾವು ಸೆಟ್ ಮಾಡ್ತೇವೆ. ಯಾವ್ದು ಇದು ಬ್ರೈನ್ ವಾಟರ್ ಟೆಂಪರೇಚರ್ ಅಷ್ಟು ಇದಿದ್ರೆ ನಾವು 13 ಬಂದ್ರೆ ಇದರಲ್ಲಿ ಐಸ್ ಆಗಿದೆ ಅಂತ ಲೆಕ್ಕ. 9 ರಿಂದ 13 ತನಕ ನಾವು ಅದು ಮೇಂಟೈನ್ ಮಾಡ್ತೇವೆ. -13 ಆದ್ರೆ ಅಂದ್ರೆ ನಮ್ಮ ಇದು ಐಸ್ ಫಾರ್ಮ್ ಆಯ್ತು ಅಂತ ಲೆಕ್ಕ. ಅದು ನಾವು -13 ಯಾವ ಟೆಂಪರೇಚರ್? ಬ್ರೈನ್ ವಾಟರ್ ಟೆಂಪರೇಚರ್ ನೋಡು ಎಷ್ಟು ಫುಲ್ ಫಾರ್ಮ್ ಐಸ್ ಆಗ್ತದೆ. ಸೊ ಒಂದು ಬಾಕ್ಸ್ ಇವಾಗ ಇದು ಒಂದು 100 kg ಬರುತ್ತೆ. 100 kg ಬರುತ್ತೆ. 100 kg ಬರುತ್ತೆ. ಇದೆಲ್ಲ ಏನ್ ಸರ್ ಇದು? ಈ ಒಂದು ಈಗ ಇದು ಕೂಲಿಂಗ್ ಸಿಸ್ಟಮ್. ಇದು ಆಕ್ಚುಲಿ ಅದು ನಾನು ಹೇಳಿದೆನಲ್ಲ ಹೀಟ್ ಎಕ್ಸ್ಚೇಂಜ್ ಅಂತ. ಈಗ ಇದು ನೀರು ಹಾಕುವಾಗ 30 ಇರ್ತದೆ. ಯಾವ್ದು ಇದ್ರೆ ನಮ್ಮ ನಾರ್ಮಲ್ ನೀರು ಗ್ರೌಂಡ್ ವಾಟರ್ ನೀರು +30 ಇರ್ತದೆ ಇದರಲ್ಲಿ. ನಾರ್ಮಲ್ ವಾಟರ್ +30 ಇದೆ. ಅದನ್ನು ನಾವೀಗ ಆಕ್ಚುಲಿ ಐಸ್ ಆಗುದು ಮೈನಸ್ ನಂತರ ಅಲ್ಲ. ಅದನ್ನು ಇದರ ಹೀಟ್ ಅನ್ನು ಎಕ್ಸ್ಚೇಂಜ್ ಮಾಡ್ಲಿಕ್ಕೆ ನಾವು ಅದರ ಕೂಲಿಂಗ್ ಇದರಲ್ಲಿ ಕೂಲಿಂಗ್ ಕಾಯಿಲ್ ಇರ್ತದೆ. ಒಂದು ಸಾಧಾರಣ ಒಂದು 8 ರನ್ನಿಂಗ್ ಫಿಟ್ ಕೂಲಿಂಗ್ ಕಾಯಿಲ್ 3600 ಇಂದ ರನ್ನಿಂಗ್ ಫಿಟ್ ಇರ್ತದೆ ಕೂಲಿಂಗ್ ಕಾಯಿಲ್. ಅದರ ಒಳಗಿಂದ ನಾವು ಗ್ಯಾಸ್ ಅಮೋನಿಯಾ ಕೊಡ್ತೇವೆ. ಅಮೋನಿಯಾ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರ್ತದೆ. ಅಮೋನಿಯಾ ಇಲ್ಲಿ ತನಕ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರ್ತದೆ. ಇಲ್ಲಿ ಬಂದ ನಂತರ ಅದು ಇವಾಪರೇಟ್ ಆಗ್ತದೆ, ಎಕ್ಸ್ಪಾಂಡ್ ಆಗ್ತದೆ. ಇವಾಪರೇಟ್ ಆದಾಗ ಅದು ಕೋಲ್ಡ್ ಆಗ್ತದೆ. ಆಕ್ಚುಲಿ ಅಮೋನಿಯಾ ಇವಾಪರೇಟ್ ಆದಾಗ ತುಂಬಾ ಮೈನಸ್ ಇದು ಟೆಂಪರೇಚರ್ ಬರ್ತದೆ ಅದರಲ್ಲಿ. ಅದು ನಮ್ಮ ಈ ಅಕ್ಯುಮುಲೇಟರ್ ಥ್ರೂ ಕೂಲಿಂಗ್ ಕಾಯಿಲ್ಗೆ ಹೋಗಿ ಅಲ್ಲಿಂದ ನಾವು ನಮ್ಮ ಕಂಪ್ರೆಸರ್ ಮೂಲಕ ಅದನ್ನು ಇದು ಸೆಕ್ಷನ್ ಮಾಡ್ತೇವೆ ಇಲ್ಲಿ. ಇಲ್ಲಿಂದ ಸೆಕ್ಷನ್ ಮಾಡಿ ಇಲ್ಲಿಂದ ನಾವು ಸೀದಾ ಕಂಪ್ರೆಷನ್ ಮೂಲಕ ಮೇಲೆ ಕೊಡ್ತೇವೆ. ಅಂದ್ರೆ ಇವಾಪರೇಟರ್ಗೆ ಕೊಡ್ತೇವೆ. ಇದ್ರೊಳಗಡೆ ಇವಾಗ ವಾಟರ್ ಅಲ್ಲ, ಇದರ ಒಳಗೆ ಅಮೋನಿಯಾ ಉಂಟು, ಅಮೋನಿಯಾ ಗ್ಯಾಸ್ ಉಂಟು. ಈ ಕೋಲ್ಡ್ ಮಾಡೋದು ಟೆಂಪರೇಚರ್ ಎಕ್ಸ್ಚೇಂಜ್ ಆಗ್ಲಿಕ್ಕೆ. ಸೊ ಹೀಟ್ ಇಂದ ಅದರ ಹೀಟ್ ಅನ್ನು ಇದು ತೆಗೆದು ಇದು ಕೋಲ್ಡ್ ಕೊಡುತ್ತೆ. ಇದು ಈಗ ಕೋಲ್ಡ್ ಹೋಗ್ತದಲ್ಲ, ಆಗ ಮೇಲೆ ಅದು ಹೀಟ್ ಇದ್ದದನ್ನ ಅಬ್ಸರ್ವ್ ಮಾಡ್ತದೆ. ಇದು ಹೋಗೋದು ಹೀಟ್. ಇದು ಕೋಲ್ಡ್ ಆದ ಹೀಟ್ ಮೇಲೆ ಹೋಗುತ್ತೆ. ಸೊ ಇದು ನಮಗೆ ಮತ್ತೆ ಕೋಲ್ಡ್ ಆಗಿ ಇಲ್ಲಿಂದ ಹೋಗುದು ಕೋಲ್ಡ್. ಇಲ್ಲಿಂದ ಟೋಟಲ್ ಕೋಲ್ಡ್ ಹೋಗಿ ಕೂಲಿಂಗ್ ಕಾಯಿಲ್ಗೆ ಹೋಗ್ತದೆ. ಸರ್ ಈಗ ಇದು ಕೋಲ್ಡ್ ಹೋಗೋದು ಏನು ಗ್ಯಾಸ್ ಟೈಪ್ ಅಲ್ಲಿ ಹೋಗುತ್ತಾ? ಗ್ಯಾಸ್ ಅದೇ ಇವಾಪರೇಟ್ ಗ್ಯಾಸ್ ಉಂಟಲ್ಲ, ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರ್ತದೆ. ಅದು ನೀರಿನಾಗಿ ಇರ್ತದೆ. ಈ ವಾಲಿನಿಂದೋಸ್ಕರ ಅದು ಸ್ಲೋ ಬಿಡುವಾಗ ಅದು ಇವಾಪರೇಟ್ ಆಗ್ತದೆ, ಎಕ್ಸ್ಪಾಂಡ್ ಆಗ್ತದೆ. ಎಕ್ಸ್ಪಾಂಡ್ ಆದಾಗ ಕೋಲ್ಡ್ ಆಗ್ತದೆ. ಅದು ಅಮೋನಿಯಾದ ಒಂದು ಸಿಸ್ಟಮ್. ಅಮೋನಿಯಾ ಮತ್ತೆ ನೈಟ್ರೋಜನ್ ಅಂತ ಇರ್ತದಲ್ಲ, ಅದೆಲ್ಲ ಕೂಲಿಂಗ್ ಸಿಸ್ಟಮ್ ಯೂಸ್ ಆಗೋ ಒಂದು ಎಂತ ರಾಸಾಯನಿಕ ಅಂತ ಹೇಳ್ತಾರೆ. ಅದೇ ಈಗ ಇಲ್ಲೇ ಈಗ ನೀವು ಏನ್ ಐಸ್ ಇವಾಗ ಆಗುತ್ತೆ ಸರ್, ಇಲ್ಲೇ ಬಿಟ್ರೆ ಏನಾಗಲ್ಲ. ಅದು ಅಂದ್ರೆ ಮೆಲ್ಟ್ ಆಗ್ತದೆ. ಐಸ್ ಇರ್ಬೇಕಾದ್ರೆ ಅದನ್ನ ನಾವು ಪುನಃ ರನ್ ಮಾಡ್ತಾ ಇರ್ಬೇಕು. ಇಲ್ಲದ್ರೆ ಟೆಂಪರೇಚರ್ ಅಂದ್ರೆ ನಾರ್ಮಲ್ ನಮ್ಮ ವೆದರ್ ಟೆಂಪರೇಚರ್ ಇದು ಐಸ್ ಆದ ನಂತರ ತೆಗೆದು ಕೋಲ್ಡ್ ರೂಮ್ಗೆ ಹಾಕ್ಬಿಡ್ಬೇಕು. ಇಲ್ಲ ಅಂದ್ರೆ ಮತ್ತೆ ಇಲ್ಲಿ ಮೆಲ್ಟ್ ಆಗ್ತದೆ. ಪುನಃ ಅದಕ್ಕೋಸ್ಕರ ನಾವು ಪುನಃ ಚಾಲು ಮಾಡಿ ಮತ್ತೆ ಈ ಮಿಷಿನ್ ಮತ್ತೆ ರನ್ ಮಾಡ್ಬೇಕಾಗುತ್ತೆ. ಸೊ ಇದು ವಾಟರ್ ಬಂದ್ಬಿಟ್ಟು ಪ್ಯೂರ್ ನಾವು ಅದು ಪ್ಯೂರಿಫೈ ಮಾಡಿ ಹಾಕ್ತೇವೆ. ನಮ್ಮದು ಯೂನಿಟ್ ಉಂಟು. ಸರ್ ಈಗ ಇದು ಈ ಐಸ್ ಬಂದ್ಬಿಟ್ಟು ಬರೀ ನಮ್ಮ ಫಿಶ್ಗೆ ಮಾತ್ರ ಹಾಕ್ಲಿ. ಕನ್ಸಂಪ್ಷನ್ಗೆ ನಾವು ಕೊಡೋದಿಲ್ಲ, ಅಂದ್ರೆ ಹ್ಯೂಮನ್ ಕನ್ಸಂಪ್ಷನ್ ಡೈರೆಕ್ಟ್ ಕೊಡೋದಿಲ್ಲ. ಅಂದ್ರೆ ನಮ್ದು ಪರ್ಪಸ್ ಫಿಶ್ಗೆ ಇದು ಮಾಡ್ಲಿಕ್ಕೆ ಅಂತ ಅದನ್ನು ಕೋಲ್ಡ್ ರೂಮಿಗೆ ಹಾಕಿ ಅದನ್ನು ಫಿಶ್ ಅನ್ನು ಸೇಫ್ ಮಾಡಿ ತರ್ಲಿಕ್ಕೆ. ಈಗ ಹಾಸ್ಪಿಟಲ್ ಇದೆಲ್ಲ ಯೂಸ್ ಮಾಡ್ತಾರಲ್ಲ ಸರ್, ಅದು ಬೇರೆ
ಅದು ಬೇರೆ. ಅದು ಕ್ಯೂಬ್ಸ್ ಎಲ್ಲ ಬರ್ತದಲ್ಲ, ಅದು ಕ್ಯೂಬ್ ಸಿಸ್ಟಮೇ ಬೇರೆ ಉಂಟು. ಯಾಕಂದ್ರೆ ಈಗ ಯಾರಾದ್ರೂ ಡೆತ್ ಆಗಿದ್ರೆ ಆ ಬಾಡಿನ ಅದಕ್ಕೆಲ್ಲ ಇದು ತಗೊಂಡು ಹೋಗ್ತಾರೆ, ಇದು ತಗೊಂಡು ಹೋಗ್ತಾರೆ. ಇದು ಯೂಸ್ ಆಗುತ್ತೆ, ಬಾಕ್ಸ್ ಮೇಲೆ ಹಾಕ್ಲಿಕ್ಕೆ ತಗೊಂಡು ಹೋಗ್ತಾರೆ, ಯೂಸ್ ಆಗುತ್ತೆ ಇದು. ಯೂಸ್ ಆಗ್ತದೆ. ಓಕೆ, ನೀವು ಅಂದ್ರೆ ಯಾವ್ದು ಆರ್ಡರ್ ಬಂದ್ರೆ ಕೊಡ್ತೀವಿ? ಆರ್ಡರ್ ಅಂದ್ರೆ ಅದು ನಾವು ನಮ್ಮ ತುಂಬಾ ಯಾರು ಕ್ಲೋಸ್ ಕರ್ತವ್ಯ ಅಂತ ಸಹಾಯ ಮಾಡ್ತೇವೆ. ಅದೇ ಫ್ರೀಯಾಗಿ ಕೊಟ್ಬಿಡುವಂಥದ್ದು. ಇದು ಟೋಟಲ್ ಇದು ಎಷ್ಟು? 700 ಕ್ಯಾನ್ ಉಂಟು ಟೋಟಲ್. ಇದು ಪೂರ್ತಿ? ಪೂರ್ತಿ. ಇದು ಉಪ್ಪು ಮೊದಲೇ ಸ್ಟೋರೇಜ್ ಮಾಡ್ಬಿಡೋದು ಸರ್ ಇದು? ಅಂದ್ರೆ ಉಪ್ಪು ಅಂದ್ರೆ ಅದ್ರ ಇದು ಕಮ್ಮಿ ಆದ್ರೆ ಐಸ್ ಫಾರ್ಮೇಶನ್ ಸ್ಲೋ ಆಗ್ತದೆ, ನಮ್ಗೆ ಗೊತ್ತಾಗ್ತದೆ. ಐಸ್ ಹಾಕೋದು ಲೇಟ್ ಆಗ್ತದೆ, ಅದಕ್ಕೋಸ್ಕರ ಅದು 1200 PPT ಅಂತ ಇರ್ತದೆ. ಅದನ್ನ ಅವರೇಜ್ ಮೇಂಟೈನ್ ಮಾಡ್ಲಿಕ್ಕೋಸ್ಕರ ಉಪ್ಪು ನಾವು ಮಿಕ್ಸ್ ಮಾಡ್ತಾ ಇರ್ತೇವೆ. ಅಂದ್ರೆ ಫಸ್ಟ್ ಸ್ಟೋರೇಜ್ ಮಾಡಿ ಇಟ್ಕೊಂಡಿರ್ಬೇಕು, ಎಮರ್ಜೆನ್ಸಿ ನಮ್ಗೆ ಯಾವಾಗ ಬೇಕು ಅಂತಂದ್ರೆ ಅದು ಹಾಕೋ ತರ ಇರುತ್ತೆ. ಹೌದು. ಈಗ ಇದು ಸರ್ ಇದು ಅದೇ ಅದು ಒನ್ ಆಫ್ ದ 2 ಇದು ಉಂಟು ಸೆಕ್ಷನ್ ಮಾಡ್ಲಿಕ್ಕೆ. ಇಲ್ಲಿ ಕೂಲಿಂಗ್ ಕಾಯಿಲ್ ಬರ್ತಲ್ಲ ಕೆಳಗೆ, ಅದು ನಿಮ್ಗೆ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ, ಬಟ್ ಇದರ ಒಳಗೆ ಇದ್ರೊಳಗಡೆ ಇರುತ್ತೆ ಕೂಲಿಂಗ್ ಕಾಯಿಲ್ ಇರ್ತದೆ. ಓಕೆ, ಫುಲ್ ಜಿಗ್ಜಾಗ್ ಕೂಲಿಂಗ್ ಕಾಯಿಲ್ ಇರ್ತದೆ. ಅದರಿಂದ ಇದು ಸೆಕ್ಷನ್ ಮಾಡಿ ಇಲ್ಲಿಂದ ಮೇಲೆ, ಯಾಕಂದ್ರೆ ಲಿಕ್ವಿಡ್ ಬರಬಾರ್ದಂತ ಎಷ್ಟು ದೊಡ್ಡ ಇದು ಅಕ್ಯುಮುಲೇಟರ್ ಅಂತ ಹೇಳ್ತಾರೆ ಇದಕ್ಕೆ. ಲಿಕ್ವಿಡ್ ಬರಬಾರ್ದಂತ, ಕಂಪ್ರೆಸರ್ಗೆ ಲಿಕ್ವಿಡ್ ಹೋಗಬಾರ್ದಂತ, ಖಾಲಿ ವೇಪರ್ ಅನ್ನು ಮಾತ್ರ ಸಕ್ ಮಾಡ್ತದೆ. ಓಕೆ ಓಕೆ. ಈಗ ಇದೆಲ್ಲ ಪೂರ್ತಿ ಉಪ್ಪಲ್ಲ ಸರ್ ಇದು? ಇದು ಎಜಿಟೇಟರ್ ಅಂತ ಹೇಳ್ತಾರೆ ಇದಕ್ಕೆ. ಅದ್ರ ಒಡೆ ಬಲ್ಪುನಿಯ ಭಯ್ಯ ಏನ್ ಸರ್ ಇದು? ನೋಡಿ थोड़ा ओपन करके दे. थोड़ा दिखाने का. ओपन थोड़ा बंद करने दो, बंद करने दो. ಓಪನ್. ಇದು ನೀರಿದ್ದು ಸರ್ಕ್ಯುಲೇಷನ್, ಈಗ ಕೋಲ್ಡ್ ಸರ್ಕ್ಯುಲೇಷನ್ ಆಗ್ಬೇಕಲ್ಲ, ಅದಕ್ಕೋಸ್ಕರ ಇದನ್ನು ಎಜಿಟೇಟರ್ ಅಂತ ಹೇಳ್ತೇವೆ. ಥೋड़ा ऊपर उठा के देख बस. अरे नहीं, साइड में नहीं उठा सकते. ಅದು ವೀಲ್ ತಿರುಗ್ತಾ ಇರ್ತದೆ, ಅದರಲ್ಲಿ ಫ್ಯಾನ್ ಇರ್ತದೆ. ಇರ್ಲಿ ಬಿಡಿ, ತೊಂದರೆ ಬರ್ಚಿ. ಈಗ ಉಪ್ಪು ಈಗ ಡೈರೆಕ್ಟ್ ಉಪ್ಪು ಹಾಕ್ತೇವೆ, ಡೈರೆಕ್ಟ್ ಹಾಕ್ತೇವೆ, ಬಟ್ ಇದು ನೀರು ಸರ್ಕ್ಯುಲೇಷನ್ ಆಗ್ಬೇಕು. ಸರ್ಕ್ಯುಲೇಷನ್ಗೋಸ್ಕರ ಇದು ಎಜಿಟೇಟರ್ ಅಂತ ಹೇಳ್ತೇವೆ. ಈಗ ಇದ್ರೊಳಗಡೆ ನೀರು ಸ್ಟೋರೇಜ್ ಆಗಿದೆ, ಕೆಳಗಡೆ ಟ್ಯಾಂಕ್ ಇದೆಯಾ? ದೊಡ್ಡ ಟ್ಯಾಂಕ್ ಉಂಟು, ಅದಕ್ಕೆ ಬ್ರೈನ್ ಟ್ಯಾಂಕ್ ಅಂತ. ಕಂಪ್ಲೀಟ್ ಏರಿಯಾ ಟೋಟಲ್ ದೊಡ್ಡ ಟ್ಯಾಂಕ್ ಉಂಟು. ಸೊ ಅದಕ್ಕೆ ನಾವು ಉಪ್ಪು ಬೆರೆಸಿದಾಗ ಯಾವುದೇ ಕಾರಣಕ್ಕೂ ಅದು ಐಸ್ ಆಗುದಿಲ್ಲ. ಸೊ ಅದರಿಂದ ನಮ್ದು ಇಲ್ಲಿ ಕ್ಯಾನ್ ಒಳಗೆ ಸ್ವೀಟ್ ವಾಟರ್ ಐಸ್ ಆಗ್ತದೆ, ಐಸ್ ಆಗುತ್ತೆ. ಅದು ಸಾಲ್ಟ್ ವಾಟರ್, ನಮ್ದು ನಾವು ಸ್ವೀಟ್ ವಾಟರ್ ಹಾಕಿ ಸ್ವೀಟ್ ವಾಟರ್. ಈಗ ಇನ್ ಕೇಸ್ ಸಾಲ್ಟ್ ವಾಟರ್ ಆಗೋದೇ ಇಲ್ಲ. ಅದಕ್ಕೋಸ್ಕರ ಆಗ್ಬಾರ್ದಂತ ನಾವು ಅಷ್ಟು ಉಪ್ಪನ್ನು ಹಾಕಿ ಅದನ್ನು ಐಸ್ ಆಗದಾಗೆ ಇದು ಮಾಡ್ತೇವೆ, ನೋಡ್ಕೊಳ್ತೇವೆ. ಈಗ ಕನಿಷ್ಠ ಒಂದು ತಿಂಗಳಿಗೆ ಎಷ್ಟು ಬೇಕಾಗುತ್ತೆ ಸರ್? ಉಪ್ಪೆಲ್ಲ ಎಷ್ಟು ಬೇಕಾಗುತ್ತೆ? ಯೂಶಲಿ ಅದು ಇದೆಲ್ಲ ಎಂತ ಒಮ್ಮೆ ಹಾಕಿದ್ರೆ ಇನ್ನೊಮ್ಮೆ ಯೂಸ್ ಆಗ್ಬಾರ್ದು, ಅಂದ್ರೆ ಅದು ರಿಪೀಟೇಬಲ್ ಯೂಸ್. ಅಮೋನಿಯಾ ಇರಲಿ, ಉಪ್ಪು ಇರಲಿ, ಇವ್ ನಮ್ಮ ಕ್ಯಾನಿಗೆ ನೀರ್ ಹಾಕ್ತಾರಲ್ಲ, ಅದರಿಂದ ಮಿಕ್ಸ್ ಆದ ಕೂಡಲೇ ಅದು ಒಂದು ಸ್ವಲ್ಪ ಡೈಲ್ಯೂಟ್ ಆಗ್ತದೆ, ಆರಲ್ಸ್ ಅದು ರಿಮೈನ್ ಸೇಮ್. ಒಮ್ಮೆ ಹಾಕಿದ್ರೆ ಲಾಸ್ಟ್ ಮಟ್ಟಕ್ಕೆ ಬರಬೇಕು. ಆಕ್ಚುಲಿ ಟೆಕ್ನಾಲಜಿ ಅದು, ಅಂದ್ರೆ ಈಗ ಅದೆಲ್ಲ ರಿಯೂಸಬಲ್. ಅದು ಯೂಶಲಿ ಅದು ಹಾಕ್ಲಿಕ್ಕಿಲ್ಲ ನಾವು, ಅದರಿಂದ ಮಕ್ಕಳು ನೀರ್ ಹಾಕುವಾಗ ಕ್ಯಾನಿಗೆ ನೀರು ಹಾಕುವಾಗ ಬ್ರೈನ್ ವಾಟರ್ಗೆ ನೀರು ಹೋಗ್ತದಲ್ಲ, ಸೊ ಅದರಿಂದೋಸ್ಕರ ನಾವು ಮೇಂಟೈನ್ ಮಾಡ್ಲಿಕ್ಕೆ ಉಪ್ಪು ರೆಡಿ ಇಡ್ತೇವೆ ಅಷ್ಟೇ. ಅದು ಹ್ಯಾಂಡ್ಲಿಂಗ್ ಕರೆಕ್ಟ್ ಇದ್ರೆ ಉಪ್ಪು ಹಾಕುವ ಅವಶ್ಯಕತೆ ಇರೋದಿಲ್ಲ, ಒಮ್ಮೆ ಹಾಕಿದ್ರೆ ಸ್ಟಾರ್ಟ್. ಉಪ್ಪು ಮತ್ತೆ ಅಮ್ಮನಿ ಹಾಗೆ, ಅದು ಲೀಕೇಜ್ ಯಾವ್ದು ಇಲ್ಲದಿದ್ರೆ ಅದು ಅಂದ್ರೆ ಇಟ್ ಇಸ್ ಫಾರ್ ಲೈಫ್ ಟೈಮ್. ಓಕೆ ಸರ್, ಈಗ ಇದು ಆಲ್ಮೋಸ್ಟ್ ಒಂದು ತಿಂಗಳಿಗೆ ಎಷ್ಟು ಬೇಕಾಗುತ್ತೆ ಒಂದು ಉಪ್ಪೆಲ್ಲ? ತಿಂಗಳಿಗೆ ಜಾಸ್ತಿ ಇಲ್ಲ ಸರ್, ಇಟ್ಸ್ ವೆರಿ ವೆರಿ ಲೆಸ್. ಅಂದ್ರೆ ನಮ್ಮ ಯೂಸ್ ಮೇಲೆ ಇರ್ತದೆ, ನಾವು ಅದು ಮಿಸ್ಯೂಸ್ ಮಾಡಿದ್ರೆ ಜಾಸ್ತಿ ಹೋಗ್ತದೆ. ವಾಟರ್ ಎಲ್ಲ ಒಂದು ಅಪ್ರಾಕ್ಸಿಮೇಟ್ ಎಷ್ಟು ಲೀಟರ್ ಬೇಕಾಗಬಹುದು? ವಾಟರ್ ಐಸ್ ಹೋದಾಗೆ ನಮ್ಮ ಡಿಮಾಂಡ್ ಮೇಲೆ. ಒಂದು ಇಮ್ಯಾಜಿನ್ ನಮ್ಮಲ್ಲಿ 700 ಕ್ಯಾನ್ ಉಂಟು, 700 ಕ್ಯಾನ್ ಹೋದ್ರೆ 70,000 ಲೀಟರ್ ಬೇಕು. 70,000 ಅಷ್ಟೇ. ಇಲ್ಲಾಂದ್ರೆ ಮತ್ತೆ ಅದು ನಾವು ಅದಕ್ಕೆ ಬೇರೆ ಏನು ಖರ್ಚಿಲ್ಲ, ಅಷ್ಟೇ. ಅಷ್ಟು ಹೋಗುದಿಲ್ಲ. ಈಗ ಸೀಸನ್ ಇಲ್ಲ ಅಲ್ಲ, 100, 200, 300 ಕ್ಯಾನ್ ಹೋಗ್ತದೆ ಅಷ್ಟೇ. ಈಗ ಸೀಸನ್ ಇಲ್ಲ ಅಂತಂದ್ರೆ ಸೊ ಬಿಸ್ನೆಸ್ ಕೂಡ ನಿಮಗೆ ತುಂಬಾ ಕಮ್ಮಿ. ಸೊ
ಸರ್ ಈಗ ವಿಂಟರ್ ಟೈಮಲ್ಲಿ ಹೇಗೆ ಸರ್? ವಿಂಟರ್ ಟೈಮ್ ಟೋಟಲ್ ಕ್ಲೋಸ್ ಇರ್ತದೆ. ಅಂದ್ರೆ ವಿಂಟರ್ ಅಂದ್ರೆ ನಮ್ದು ಈಗ ಬ್ಯಾನ್ ಪೀರಿಯಡ್ ಇರ್ತದೆ 2 ಮಂತ್, ಅದರಲ್ಲಿ ಟೋಟಲ್ ಯೂನಿಟ್ ಬಂದಿರ್ತದೆ, ಮೇಂಟೆನೆನ್ಸ್ ಮಾಡ್ತೀವಿ. ಇದರಲ್ಲಿ ನಮ್ಮ ಡಿಸೆಂಬರ್ ಅದೆಲ್ಲ ಈಗ ನಮ್ಗೆ ಅಂದ್ರೆ ಬ್ಯಾನ್ ಪೀರಿಯಡ್ ಮಾತ್ರ ನಮ್ಗೆ ರಜಾ ದಿವಸ ಅಷ್ಟೇ, 2 ತಿಂಗಳ ರಜಾ ದಿವಸ. ಅಂದ್ರೆ ಈಗ ನಿಮ್ದು ಟೋಟಲ್ ಇಯರ್ಲಿ ಎಷ್ಟು? 10 ಮಂತ್ಸ್ ನಾವು ವರ್ಕ್ ಮಾಡ್ತೇವೆ, 10 ತಿಂಗಳು. ಇನ್ನು 2 ತಿಂಗಳು ಮಾತ್ರ ನಿಮ್ಗೆ? ಹೌದೌದು, ಮೇ ಜೂನ್ ಜುಲೈ ರಜೆ ಇರ್ತದೆ. ಜೂನ್ ಜುಲೈ ರಜೆ, ಮೇ ತನಕ ಮಾತ್ರ. ಈಗ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಆ ಮಂತ್ ಎಲ್ಲ ಹೇಗಿರುತ್ತೆ ಸರ್ ಸಾಧಾರಣ? ಆಗಸ್ಟ್ ಅಂದ್ರೆ ನ್ಯಾಚುರಲ್ ಕೆಲಾಮಿಟಿ ಜಾಸ್ತಿ ಇರ್ತದೆ, ಅಂದ್ರೆ ಗಾಳಿ ಗಿಳಿ ಬಂದ್ರೆ ಆಗಸ್ಟ್ ಅಲ್ಲಿ ಜಾಸ್ತಿ ಫಿಶಿಂಗ್ ಹೋಗುದಿಲ್ಲ. ಅದು ಕಮ್ಮಿ ಇದ್ರೆ ಅದು ಒಳ್ಳೇದಿದ್ರೆ ಒಳ್ಳೆ ಫಿಶಿಂಗ್ ಇರ್ತದೆ. ಅಂದ್ರೆ ಎಂತಾದ್ರೂ ಹವಾಮಾನ ವೈಪರೀತ್ಯ ಇಲ್ಲದಿದ್ರೆ ನಮ್ಗೆ ಫಿಶಿಂಗ್ ಒಳ್ಳೆ ಸಿಗ್ತದೆ. ಆಗ ಐಸ್ ಡಿಮಾಂಡ್ ಇರ್ತದೆ. ಇನ್ ಕೇಸ್ ಅದು ಅಲ್ಲಿ ಎಂತ ಬಿರುಗಾಳಿ ಗಿರಿಗಾಳಿ ಬಂದ್ರೆ ಫಿಶಿಂಗ್ ಇರ್ತದೆ. ಅಂದ್ರೆ ಸ್ಟಾರ್ಟ್ ಅಲ್ಲ ರೈನಿ ಸೀಸನ್. ಹೌದು, ಬಿರುಗಾಳಿ ಬಂದ್ರೆ ಹೋಗೋದಕ್ಕೆ ಹೋಗ್ಬೇಕು. ಹವಾಮಾನ ಇಲಾಖೆನೆ ಅದು ಇದು ಮಾಡಿರುತ್ತೆ, ಹೋಗ್ಬಾರ್ದು ಅಂತ. ಈ ನೆಕ್ಸ್ಟ್ ಎಲ್ಲ ಹೇಗೆ ಸರ್? ಈಗ ಇದ್ರದ್ದು ವಾಟರ್ ವೇಸ್ಟೇಜ್ ವಾಟರ್ ಅಂದ್ರೆ ಮೇಲೆ ಹೋಗುತ್ತೆ ಅದು? ಅದಂದ್ರೆ ನಾವು ವೇಸ್ಟ್ ಏನಿಲ್ಲ, ಡಂಪ್ ಮಾಡ್ಲಿಕ್ಕೆ ನೀರು ಯೂಸ್ ಮಾಡ್ತೇವಲ್ಲ, ಅದನ್ನು ಮೇಲೆ ಮೇಲೆ ಪಂಪ್ ಮಾಡಿ ಪುನಃ ಅದನ್ನೇ ರೀಯೂಸ್ ಮಾಡ್ತೇವೆ. ಅದು ರೀಸೈಕಲ್ ಆಗ್ತದೆ. ಮೇಲೆಗಡೆ ನಮ್ಮ ಪಂಪ್ ಅಲ್ಲಿ ಟ್ಯಾಂಕ್ ಉಂಟು, ಅದು ಅಲ್ಲಿ ಸ್ಟೋರ್ ಆಗ್ತದೆ. ಅಲ್ಲಿಂದ ನಾವು ಪಂಪ್ ಮಾಡಿ ಮೇಲೆ ಕಳಿಸ್ತೇವೆ. ಮೇಲೆ ಓವರ್ ಹೆಡ್ ಟ್ಯಾಂಕ್ ಉಂಟು, ಅಲ್ಲಿಂದ ಪುನಃ ಅದು ರೀಯೂಸ್ ಮಾಡ್ತೇವೆ. ನಿಮಗೆ ಟಚ್ ಮಾಡೋದು, ಅದು ಕೋಲ್ಡ್ ಇರ್ತದೆ ನೋಡಿ. ಅದು ನಾವು ಡಂಪ್ ಮಾಡುವ ನೀರು ಉಂಟಲ್ಲ, ಅದು ಕೋಲ್ಡ್ ಇರ್ತದೆ, ವೇಸ್ಟ್ ಮಾಡೋದಿಲ್ಲ ನಾವು. ಇದು ಡಂಪಿಂಗ್ ವಾಟರ್ ನೋಡಿ, ಇದು ಕೋಲ್ಡ್ ಇರ್ತದೆ. ಏನ ಡಂಪಿಂಗ್ ಕ್ಯಾನ್ में डालने का, कैन में डालने हमारा डंपिंग का ही है ना. हाँ ಇದು यही है ना, थोड़ा ऑन कर. ಇದು ನೋಡಿ ಟಚ್, ಇದು ಕೋಲ್ಡ್ ಇರ್ತದೆ ನೋಡಿ. ಕ್ಯೂ ಕೋಲ್ಡ್ नहीं, ಕೋಲ್ಡ್ ಕ್ಯೂ नहीं. ಹಾಂ ಅದೇ ನೋಡಿ. ಹೌದು, ಅಂದ್ರೆ ಇದು ರೀಯೂಸ್ ಆಗೋದು. ಮತ್ತೆ ಇದೆ ಮೇಲೆ ಹೋಗಿ ನಾವು ಇದು ಮಾಡ್ತೀವಿ, ಬಂದ್ ರೀಸೈಕಲ್ ಆಗ್ತಾ ಇರುತ್ತೆ. ಅದಂದ್ರೆ ರಿಯೂಸ್ ಆಗ್ತಾ ಇರ್ತದೆ. ರೀಸೈಕಲ್ ಅಲ್ಲ, ರೀಯೂಸ್ ಆಗುತ್ತೆ. ಹೌದು, ಅಂದ್ರೆ ನೀರು ಐಸಿಗೆ ಮಾತ್ರ ಯೂಸ್ ಮಾಡ್ಲಿಕ್ಕೆ. ಅಂದ್ರೆ ಐಸಿದ ಎಷ್ಟು ಯೂಸ್ ಆಗ್ತದೆ ಅಷ್ಟು ಮಾತ್ರ ನೀರು ನಮ್ಮ ಹತ್ರ ಇದೆ, ಅಂದ್ರೆ ಯೂಸ್ ಆಗ್ತದೆ ಅಷ್ಟು. ಪೋಲ್ ಆಗುದಿಲ್ಲ. ಅಂದ್ರೆ ವೇಸ್ಟ್ ಮಾಡಬಾರ್ದು ಅಂದ್ರೆ ನಮ್ಮ ಇದು. ಈಗ ನಾನು ತೋರಿಸ್ತೇನೆ ಇಲ್ಲಿ. ಇನ್ನು ಕೆಳಗೆ ಹೋಗುವಲ್ಲ? ಹೋಗೋಣ. ನಾವು ಅದು ಡಂಪಿಂಗ್ ಯೂಸ್ ಮಾಡುವ ನೀರನ್ನು ಉಂಟಲ್ಲ, ಅದು ಈಗ ಕೆಳಗೆ ಬಂದು ಅಲ್ಲಿ ಟ್ಯಾಂಕ್ ಅಲ್ಲಿ ಸ್ಟೋರ್ ಆಗ್ತದೆ. ಸ್ಟೋರ್ ನಾವು ಓವರ್ ಹೆಡ್ ಟ್ಯಾಂಕಿಗೆ ನಾವು ಪಂಪ್ ಮಾಡ್ತೇವೆ. ಪಂಪ್ ಮಾಡಿ ಪುನಃ ಅದೇ ರಿಯೂಸ್ ಆಗಿ ಕೆಳಗೆ ಬರ್ತದೆ. ಅದು ಕಂಪ್ರೆಸರ್ KCX6 ಅಂತ. ಇದರಲ್ಲಿ ಸಾಧಾರಣ 80 ಟನ್ ಕೆಪಾಸಿಟಿ ಬೇಕಾದ ನಾವು ಯೂನಿಟ್ ಹಾಕೊಂಡಿದ್ದೇವೆ. ಅದಕ್ಕೆ ಬೇಕಾದ ಇದು 180 HP ಮೋಟ್ರು. ಇದು ಕಿರ್ಲೋಸ್ಕರ್ ಬ್ರ್ಯಾಂಡ್ ಇದೆ, ಇದು ಸೀಮೆನ್ಸ್ ಬ್ರ್ಯಾಂಡ್ ಇದೆ. ಅದಕ್ಕೆ ಬೇಕಾದ ಈ ಪ್ಯಾನಲ್ಸ್, ಎಲೆಕ್ಟ್ರಿಕಲ್ ಪ್ಯಾನಲ್ಸ್. ಅದು ನಮ್ಮ ಇದು APFC ಪ್ಯಾನಲ್ ಅಂತ ಹೇಳ್ತಾರೆ. ಅಂದ್ರೆ ಸಪರೇಟ್ ಆಗಿ ಇದಕ್ಕೆ ಪರ್ಮಿಷನ್ ತಗೊಂಡು ಮಾಡ್ಬೇಕು. ಹೌದು, ಎಲ್ಲ ಮೆಸ್ಕಾಂ ಇಂದ ಪರ್ಮಿಷನ್ ತಗೊಂಡು ಮಾಡ್ತೇವೆ. ಸರ್, ಈಗ ನಾರ್ಮಲಿ ಈಗ ಈ ಬಿಸ್ನೆಸ್ ಮಾಡೋದಕ್ಕೆ ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಏನಿರುತ್ತೆ? ಅಲ್ಲಿ ಎಲ್ಲ ಯಾವ ಕೈಗಾರಿಕೆ ಬೇಕಾದ ಎಲ್ಲ ಪರ್ಮಿಷನ್ ಎಲ್ಲ ಮಾಡ್ಕೊಳ್ಬೇಕಾಗ್ತದೆ. ಕೈಗಾರಿಕೆಗೆ ನಮ್ಮ ಸರ್ಕಾರದಿಂದ ಎಂತ ಉಂಟು, ಯಾವ್ದಾವ್ದು ಪರ್ಮಿಷನ್ ಅಗತ್ಯ ಉಂಟು ಎಲ್ಲ ಮಾಡ್ಕೊಳ್ಬೇಕಾಗ್ತದೆ. ವಿಶೇಷವಾಗಿ ಪೊಲ್ಯೂಷನ್ ಹಿಡ್ಕೊಂಡು CSZ ಸ್ಟಾರ್ಟ್ ಅಪ್ಲೈ ಆಗ್ತದೆ, ಮತ್ತೆ ಪೊಲ್ಯೂಷನ್ ಅಪ್ಲೈ ಆಗ್ತದೆ, ಮತ್ತೆ ನಮ್ಮ ಮುನ್ಸಿಪಾಲಿಟಿ ನಗರ ಪ್ರಾಧಿಕಾರ ಎಲ್ಲದೆಲ್ಲ ಹಿಡ್ಕೊಂಡು ನೆಕ್ಸ್ಟ್ ನಾವು ಇದು ಮಾಡ್ಬೇಕಾಗ್ತದೆ. ಅಂದ್ರೆ ಪರ್ಟಿಕ್ಯುಲರ್ ಆಗಿ ವಿಶೇಷವಾಗಿ ಇದಕ್ಕೆ ಅಂತಾನೆ ಏನಾದ್ರು ಪರ್ಟಿಕ್ಯುಲರ್ ಆಗಿ ಸ್ಪೆಷಲ್ ರೂಲ್ಸ್ ಏನಾದ್ರು ಇದೆಯಾ? ಏನಿಲ್ಲ. ಈ ನಾರ್ಮಲ್ ಬಿಸ್ನೆಸ್ಗೆ ಕೈಗಾರಿಕೆ ಅಂದ್ರೆ ಈಗ ಇದು ನಮ್ದು ಎಂತ ಹಸಿರು ಝೋನ್ ಅಲ್ಲಿ ಬರ್ತದೆ, ಐಸ್ಲ್ಯಾಂಡ್ ಅಂದ್ರೆ ಪೊಲ್ಯೂಷನ್ ಅಲ್ಲಿ. ಸೊ ಇದು ವೆರಿ ಈಸಿ ಟು ಆಕ್ಸೆಸ್. ಇದರಲ್ಲಿ ಪೊಲ್ಯೂಷನ್ ಇಲ್ಲ, ಅದಕ್ಕೋಸ್ಕರ ಅಂದ್ರೆ ಆಕ್ಸೆಸ್ ಈಸಿ ಉಂಟು. CSZ ಇದ್ರೆ ಮಾತ್ರ ಎಲ್ಲದಕ್ಕೆ ಪರ್ಮಿಷನ್ ಆಗ್ತದೆ. ಈಗ ನಿಮ್ದು ಇನ್ನೂ ಒಂದು 3 ಬೇರೆ ಪ್ಲಾಂಟ್ ಇದೆಯಲ್ಲ, ಅಲ್ಲೂ ಇದೇ ಸೇಮ್ ಸೆಟಪ್ ಉಂಟು. ಅದರಲ್ಲಿ ಈಗ ಇದರಲ್ಲಿ 1 ಯೂನಿಟ್ಸ್ ಉಂಟಲ್ಲ, ಒಂದೊಂದು ಪ್ಲಾಂಟ್ 2 ಯೂನಿಟ್ಸ್ ಉಂಟು. ಇದು ನಾನು ಅಮ್ಮನೆ ರಿಸೀವರ್ ಹೇಳಿದಲ್ಲ, ಮೇಲೆ ಕೂಲಿಂಗ್ ಆಗಿ ಬಂದು ಇದು ಇಲ್ಲಿ ಸ್ಟಾಪ್ ಆಗ್ತದೆ. ಇಲ್ಲಿಂದ ಅದು ಕೋಲ್ಡ್ ಆಗಿ ಬರ್ತದೆ, ಲಿಕ್ವಿಡ್ ಆಗಿ ಬರ್ತದೆ. ಇದು ಹಾಟ್ ಆಗಿ ನೋಡಿ, ಹಾಟ್ ಗ್ಯಾಸ್ ಇಲ್ಲಿಂದ ಹೋಗ್ತದೆ, ಮೇಲೆ ಹೋಗ್ತದೆ. ಇದು ವೆರಿ ಹಾಟ್, ಟಚ್ ಮಾಡಿ ನೋಡಿ, ವೆರಿ ಹಾಟ್ ಇರ್ತದೆ. ಈಗ ರನ್ ಇಲ್ಲ, ಟಚ್ ಬಿಸಿ ಉಂಟು. ಇಲ್ಲಿಂದ ನಾವು ಇದು ಕೂಲ್ ಆಗಿ ಮೇಲೆ ಹೋದ ಇದು ಇಲ್ಲಿಂದ ಬರ್ತದೆ, ಇಲ್ಲಿಂದ ಲಿಕ್ವಿಡ್ ಆಗಿ ಹೋಗ್ತದೆ, ಮೇಲೆ ಪ್ಲಾಂಟಿಗೆ ಹೋಗ್ತದೆ.
ಪ್ಲಾಂಟ್ ಇವಾಗ ನಾನು ತೋರಿಸಿದಲ್ಲ, ಹೌದು. ಅಲ್ಲಿ ನಾವು ಎಕ್ಸ್ಪೆನ್ಷನ್ ಅಲ್ಲಿ ಎಪರೇಟ್ ಇದು ಮಾಡಿ ಅದು ಎಕ್ಸ್ಪೆನ್ಷನ್ ಆಗುವಾಗ ಕೋಲ್ಡ್ ಎಪರೇಟ್ ಆಗ್ತದೆ, ಗ್ಯಾಸ್ ಆಗ್ತದೆ. ಗ್ಯಾಸ್ ಆದಾಗ ಅಲ್ಲಿ ಕೋಲ್ಡ್ ಜನರೇಟರ್ ಆಗ್ತದೆ, ಇದು ಇದೇ ಕೋಲ್ಡ್ ಆಗ್ತದೆ. ಸೊ ಅದನ್ನು ನಾವು ಸಕ್ ಮಾಡಿ ಟೆಂಪರೇಚರ್ ಅನ್ನು ಮಾಡೋದು. ಓಕೆ, ರಿಸ್ಕ್ ಅದು ಓಪನ್ ಆದ್ರೆ ಬಂದ್ ಮಾಡ್ಲಿಕ್ಕೆ ಕಷ್ಟ. ಹೌದಾ? ಈ ಬೇಡ ಬಿಡಿ. ಅದಕ್ಕೆ ಬೇಕಾಗುವ ಇದು ಜನರೇಟರ್. ಇನ್ ಕೇಸ್ ಏನಾದ್ರು ಕರೆಂಟ್ ಹೋದ್ರೆ ಇದು 380 kV ಜನರೇಟರ್. ಇಷ್ಟು ದೊಡ್ಡ ಸೆಟಪ್ ಬೇಕು. ಇದೆಲ್ಲ ಏನ್ ಸರ್ ಬ್ಯಾರಲ್ಗಳು? ಇದಕ್ಕೆ ಬೇಕಾದ ಅದಕ್ಕೆ ಆಯಿಲ್ ಬೇಕಾಗ್ತದೆ. ಕಂಪ್ರೆಸರ್ ಆಯಿಲ್ ಮೊದಲೇ ಇದೆಲ್ಲ ಸ್ಟೋರ್ ಮಾಡಿ ಸ್ಟಾಕ್ ಮಾಡ್ಬೋದು. ಓಕೆ. ಈಗ ಈ ಸಮ್ಮರ್ ಟೈಮ್ ಅಲ್ಲಿ ಇವಾಗ ಲೋಡ್ ಶೆಡ್ಡಿಂಗ್ ಎಲ್ಲ ಇರುತ್ತಲ್ಲ ಸರ್? ಲೋಡ್ ಶೆಡ್ಡಿಂಗ್ ಇದು ಯೂಸ್ ಮಾಡ್ತೇವೆ. ಇದು ಎಷ್ಟು ಇದು ಗಂಟೆಗೆ 35 ಲೀಟರ್ ಹೋಗ್ತದೆ. 40 ಲೀಟರ್ ಡೀಸೆಲ್. ಸೊ ಅಲ್ಲಿ ಕಾಲಕ್ಕೆ ನಮ್ಗೆ ಕಂಟಿನ್ಯೂ ನಮ್ಗೆ 18 ರನ್ ಮಾಡಿದ್ರೆ ಪಕ್ಕಾ ಲಾಸ್. ಸರ್ ಇನ್ ಕೇಸ್ ಏನಾದ್ರು ಲೋಡ್ ಶೆಡ್ಡಿಂಗ್ ಎಷ್ಟು ಅವರ್ ಇಲ್ಲಿ ತೆಗಿಬಹುದು? ಯೂಶುವಲಿ ಈಗ ಇಲ್ಲ, ಕಮ್ಮಿ. ಇನ್ನು ಸೆಕೆ ಸ್ಟಾರ್ಟ್ ಆದಾಗ ಜಾಸ್ತಿ ಬರ್ತದೆ. ಅಂದ್ರೆ ಆ ಟೈಮಲ್ಲಿ ಕಂಪ್ಲೀಟ್ ಯೂಶುವಲಿ ನಾವು ಅದಕ್ಕೋಸ್ಕರ ನಾವು ಸ್ಟಾಪ್ ಮಾಡ್ಲಿಕ್ಕೋಸ್ಕರ ಕೋಲ್ಡ್ ರೂಮ್ ಇಟ್ಕೊಂಡು ಸೊ ಆದಷ್ಟು ಪ್ಲಾಂಟ್ ರನ್ ಮಾಡೋದಾಗೆ ನೋಡ್ಕೊಳ್ಳೋದು. ಇದು ಮೊದಲೇ ನಾವು ಸ್ಟೋರೇಜ್ ಮಾಡ್ಕೊಂಡಿದ್ರೆ ಆರ್ಡರ್ ಬಂದ್ರೆ ನಾವು ಅದನ್ನ ಕೊಡ್ಬೋದು. ಸ್ಟಾಕ್ ಮೇಂಟೈನ್ ಡಿಮಾಂಡ್ ಇರುವಾಗ ರನ್ ಮಾಡ್ಬೇಕಾಗ್ತದೆ. ಈಗ ಅಂದ್ರೆ 2 ವರ್ಷದಿಂದ ಡಿಮಾಂಡ್ ಇಲ್ಲ. ಈಗ ಅಂತ ಅವಶ್ಯಕತೆ ಬೆಟರ್ ನಾವೇನಂತಂದ್ರೆ ಒಂದು ಸ್ಟಾಕ್ ನಾವು ಮೇಂಟೈನ್ ಮಾಡ್ಬಿಟ್ರೆ ಸೊ ಅದನ್ನ ನಾವು ಅಷ್ಟಾದ್ರೂ ಕೊಡ್ಬೋದು. ಹೌದು. ಇದ್ರಲ್ಲಿ ನಾವು ಮಾಡಿದ್ದೆ ಅದ್ರ ಫುಲ್ ಲಾಸ್. ಇದರಲ್ಲಿ ಆಗುದಿಲ್ಲ. ಕರೆಂಟ್ ಬಿಲ್ ಅಲ್ಲೇ ಈಗ ಗಂಟೆಗೆ ಈಗ ನಿಮ್ಮ ವರ್ಕರ್ಸ್ ಗಳೆಲ್ಲ ಇರೋದಕ್ಕಿಲ್ಲ ಇಲ್ಲೇ ಜಾಗ ವ್ಯವಸ್ಥೆ ಉಂಟು. ಇಲ್ಲೇ ವ್ಯವಸ್ಥೆ ಹೊರಗಡೆ ಇರೋ ಸರ್? ಅಂದ್ರೆ ಊರ್ನವರು ಇದ್ದಾರೆ, ಜಾಸ್ತಿ ಆದ ಅಸ್ಸಾಂನವರು ಇರ್ತಾರೆ. ಅಂದ್ರೆ ಎಷ್ಟು ಟೋಟಲ್ ಇಲ್ಲೊಂದು 20-25 ಜನ ಇರ್ಬೋದು? ಇಲ್ಲ, ನಮ್ಮ ಪ್ಲಾಂಟಿಗೆ 9 ರಿಂದ 10 ಜನ ಅಷ್ಟು ಸರ್. ಈಗೆಲ್ಲ ಮೆಕ್ಯಾನಿಕ್ ಅಲ್ಲ ಸರ್, ಮುಂಚಿನಿಂದಾಗಿ ಹ್ಯಾಂಡ್ ಲಿಫ್ಟ್ ಏನಿಲ್ಲ. ಈಗ ಆಟೋಮೆಟಿಕ್ ಮೋಟರೈಸ್ಡ್ ಎಲ್ಲ. ಈಗ 15 ವರ್ಷದಿಂದನೂ ಇದೇ ಬಿಸಿನೆಸ್ ಅಲ್ಲಿ ಅಲ್ಲ, ಇದೇ ಸೆಟಪ್ ಅಲ್ಲಿ. ಫಸ್ಟ್ ಮ್ಯಾನ್ಯುಯಲ್ ಅಂದ್ರೆ ಯಾವ ಹ್ಯಾಂಡ್ ಲಿಫ್ಟ್ ಎಲ್ಲ ಹ್ಯಾಂಡ್ ಆಗ್ತಿತ್ತು, ಮತ್ತೆ ಇದೆಲ್ಲ ಆಟೋಮೆಟಿಕ್ ಕಂಟ್ರೋಲ್ ಇರ್ತಿರ್ಲಿಲ್ಲ. ಓಕೆ. ಇದರಲ್ಲಿ ಈಗ ಕೈಯಲ್ಲಿ ಹೊಡಿ ಮಾಡ್ತಿದ್ವಿ. ಕೆಬಿದು ಅದು ಬಿಲ್ ಏನಂತ ನೋಡ್ಬೋದು ಸರ್? ಅದು ಮುಸ್ಕಾನ್ ಬಿಲ್ ನೋಡ್ಬೋದಾ? ಒಂದು ಮಿನಿಟ್. ಹಾಗೆ ಹೇಳಿದ್ರು ఆయన కుదిరేనా ನಮ್ಮ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಅದ ನೇಮೇನೆ ಎಲೆಕ್ಟ್ರಿಕಲ್ ಸರ್. ಇದು ಜಾಗ ಓನ್ ಅದು? ಇಲ್ಲ, ಇದು ಮೀನುಗಾರಿಕೆ ಇಲಾಖೆ ಜಾಗ. ಓಕೆ. ಅಂದ್ರೆ ಬಾಡಿಗೆ ಕಟ್ಟಬೇಕು? ಅವರ ಒಂದು ಲೀಸ್ ಮೇಲೆ ಕೊಟ್ಟಿರ್ತಾರೆ. ಓಕೆ. ಇಷ್ಟು ವರ್ಷಕ್ಕೆ ಅಂತ ಲೀಸ್? ಹೌದು. ಅಂದ್ರೆ 15 ಇಯರ್ಸ್ಗೆ ಲೀಸ್ ಕೊಡ್ತಾರೆ, ಇಯರ್ಲಿ ಬೇಸಿಸ್ ಮೇಲೆ 10% ಇನ್ಕ್ರೀಸ್ ಮಾಡ್ತಾ ಇರ್ತಾರೆ. ಓಕೆ. ಈಗ ಇದು ಮೇಲ್ಗಡೆ ಹೋಗುವಂತ ವಾಟರ್ ಅದನ್ನ ನೋಡ್ಬೋದು? ನೋಡಿ ಬನ್ನಿ. ನೋಡ ಕರೆಂಟ್ ಬಿಲ್ ಕಾಪಿ ఉండా లేటెస్ట్ వాళ్ళు ఉండా ನಾವು ಆಂಟಿ ಪಾರ್ತದೆ. ಈ ಮರ ಅಂದ್ರೆ ಆರ್ಡಿನರಿ ಮರ ಅಲ್ಲ, ನೋಡಿ ತೋರಿಸ್ತೀನಿ ನೋಡಿ. ತುಂಬಾ ಪುರಾತನ ಕಾಲದ ಅನ್ಸುತ್ತೆ. ಹೌದು, ಇದು